ದೂರು ನೀಡಿದರೂ ಕ್ಯಾರೆ ಅನ್ನದ ಪೊಲೀಸರು ಮರ್ಯಾದೆಗೆ ಅಂಜಿ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನ, ಓರ್ವ ಸ್ಥಳದಲ್ಲೇ ಸಾವು. ವ್ಯಕ್ತಿಯೋರ್ವ ಯುವತಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು, ಇದನ್ನು ತಪ್ಪಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ದೂರು ನೀಡಿದರು. ಕೇಸು ದಾಖಲಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಮರ್ಯಾದೆಗೆ ಅಂಜಿ ಮನನೊಂದು ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿ ಓರ್ವ ಸಾವನ್ನಪ್ಪಿ ಮೂವರ ಸ್ಥಿತಿ ಚಿಂತಾಜನಕವಾಗಿದೆ. ತಾಲೂಕಿನ ಚಂದಗಾಲು ಗ್ರಾಮದ ನಿವಾಸಿಗಳಾದ ಮಹಾದೇವ ನಾಯ್ಕ, ಪತ್ನಿ ಗೌರಮ್ಮ, ಪುತ್ರಿ ಲೀಲಾವತಿ ಮತ್ತು ಮೊಮ್ಮಗಳು ಆತ್ಮಹತ್ಯೆಗೆ ಯತ್ನಿಸಿದವರಾಗಿದ್ದು, ಮಹಾದೇವ ನಾಯ್ಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೆಆರ್ ನಗರ ತಾಲೂಕಿನ ಚೀರ್ನಳ್ಳಿ ಗ್ರಾಮದ ಲೋಕೇಶ್ ಎಂಬಾತ ಪಕ್ಕದ ಚಂದಗಾಲು ಗ್ರಾಮದ ಯುವತಿಯನ್ನು ಪರಿಚಯ ಮಾಡಿಕೊಂಡು ಪ್ರೀತಿಯ ನಾಟಕವಾಡಿ ಆಕೆಯ ಜೊತೆಗಿದ್ದ ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿಕೊಂಡು ಬ್ಲಾಕ್ಮೇಲ್ ಮಾಡುತ್ತಿದ್ದ ಎನ್ನಲಾಗಿದೆ. ಈ ವಿಡಿಯೋವನ್ನು ಮುಂದಿಟ್ಟುಕೊಂಡು ಯುವತಿ ಮೇಲೆ ಒತ್ತಡ ಹೇರಿ ನಿನ್ನ ಸ್ನೇಹಿತೆಯರನ್ನು ಕರೆಯಿಸು, ಇಲ್ಲವಾದಲ್ಲಿ ನಾವಿಬ್ಬರು ಜೊತೆಗಿರುವ ಖಾಸಗಿ ಕ್ಷಣಗಳ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಸಿದ್ದ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಯುವತಿಯ ಮನೆ ಬಳಿ ಗಲಾಟೆ ಮಾಡಿದ್ದಾನೆ. ಇದರಿಂದ ಬೆದರಿದ ಯುವತಿಯ ಕುಟುಂಬದವರು ಕೆಆರ್ ನಗರ ಠಾಣೆಗೆ ಜೂನ್ 1ರಂದು ತೆರಳಿ ದೂರು ನೀಡಿದರು. ಇದನ್ನು ನಿರ್ಲಕ್ಷಿಸಿದ ಪೊಲೀಸರು ಕೇಸು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ. ಹಾಗಾಗಿ ಮನನೊಂದು ಮಹಾದೇವ ನಾಯ್ಕ ತನ್ನ ಪತ್ನಿ, ಮಗಳು, ಮೊಮ್ಮಗಳು ಮಹದೇಶ್ವರ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡಿ ನಂತರ ತಾಳಬೆಟ್ಟದ ಜೂನ್ 8 ಶನಿವಾರ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ವಿಷ ಸೇವಿಸಿದ ನಂತರ ಮಹಾದೇವ ನಾಯ್ಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಉಳಿದವರನ್ನು ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಸಂಬಂಧ ಯುವತಿ ಹೇಳಿಕೆ ಮೇರೆಗೆ ಮಹದೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ಕೇಸ್ ಸಂಬಂಧ ಕೆಆರ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್, ಎಎಸ್ಐ ಗಿರೀಶ್ ರಾಘವೇಂದ್ರರವರನ್ನು ಅಮಾನತುಗೊಳಿಸಲಾಗಿದೆ. ಇನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಸ್ವಗ್ರಾಮ ಚಂದಗಾಲಿಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹಳೆ ಎಡತೋರೆ ರಸ್ತೆಯಲ್ಲಿ ವಾಲ್ಮೀಕಿ ಸೇನಾ ರಾಜ್ಯಾಧ್ಯಕ್ಷ ದೇವರಾಜ್, ಜೆಡಿಎಸ್ ಮುಖಂಡ ರುದ್ರೇಶ್ ಹಲವರು ನೊಂದ ಕುಟುಂಬಕ್ಕೆ ಸರಿಯಾದ ನ್ಯಾಯ ಸಿಗಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸಾರಾ ನಂದೀಶ್ ಅವರು ಹೆಣ್ಣು ಮಕ್ಕಳಿಗೆ ಸರ್ಕಾರ ರಕ್ಷಣೆ ನೀಡಬೇಕು, ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದರು. ಇನ್ನು ಶಾಸಕ ಡಿ ರವಿಶಂಕರ್ ಅವರು ನೊಂದ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ನೀಡಿದ್ದು, ಯುವತಿಗೆ ರಕ್ಷಣೆ, ಕುಟುಂಬಕ್ಕೆ ಸರ್ಕಾರದ ಹೆಚ್ಚಿನ ಸೌಲಭ್ಯವನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಆರ್ಜನೆ ಸುತ್ತೆ ಬಸವರಾಜು, ಸಾಲಿಗ್ರಾಮ. ಆ ಕುಟುಂಬ ಇವತ್ತು ನೋವಿನಲ್ಲಿದೆ, ಒಂದು ಸಾವಾಗಿದೆ. ಆ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವಿವತ್ತು ಎಲ್ಲರೂ ಕೂಡ ಒಕ್ಕರೊಳಗಿನಿಂದ ಕೇರನಗರ ತಾಲೂಕಿನ ಜನತೆ ಇವತ್ತು ನಾವು ಹೋರಾಟವನ್ನು ಇಲ್ಲಿ ನಡಿಬಾರ್ದಂಥ ದಂಧೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗೇನು ರಸ್ತೆಗೂ ಕ್ಲಬ್ಗಳು ಕ್ಲೋಸ್ ಆಗಿತ್ತು, ತಿರ್ಗಾ ಓಪನ್ ಆಗಿವೆ, ಮತ್ತೆ ಮಾಡ್ತದೆ. ದಿನೇ ನಮ್ಮ ಕೆಆರ್ ನಗರದಲ್ಲಿ ರೌಡಿಸಮು ತಲೆ ಇಡ್ತಾ ಇದೆ. ಅದಕ್ಕೆ ಏನು ನಮ್ಮ ಸ್ಥಳೀಯ ಶಾಸಕರು ಕ್ರಮ ತಗೋತಾರೋ ಇಲ್ಲ ಅವರೇ ಬೆಂಬಲ ಕೊಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ಹಿಂದೆ ಈ ರೀತಿ ಯಾವ ರೀತಿಯೂ ಇರಲಿಲ್ಲ. ನಮ್ಮ ಚಂದಗಾಲು ಗ್ರಾಮದಲ್ಲಿ ಒಂದು ಅಪ್ರಾಪ್ತ ಬಾಲಿಕೆಯ ವಿಚಾರವಾಗಿ ಇವತ್ತಿನ ದಿನ ಆ ಒಂದು ಕುಟುಂಬ ಸಂಪೂರ್ಣ ನಾಶವಾಗುವಂಥ ಪರಿಸ್ಥಿತಿ ಆಗಿದೆ. ಇದು ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾನು ನಿನ್ನೆಯಿಂದ ನಿಂತ್ಕೊಂಡು ಸಂಪೂರ್ಣ ಜವಾಬ್ದಾರಿ ತಗೊಂಡು ಏನೆಲ್ಲ ಕಾನೂನು ಕ್ರಮ ಆಗಬೇಕು ಕಾನೂನು ಕ್ರಮ ಆಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ, ಅದು ಬೇರೆ ವಿಚಾರ. ಈ ಕುಟುಂಬಕ್ಕೆ ಪರಿಹಾರ ವೈಯಕ್ತಿಕವಾಗಿ ನಾನು ಪರಿಹಾರ ಕೊಟ್ಟಿದ್ದೀನಿ ಈಗಾಗಲೇ ನಿಮಗೆಲ್ಲ. ಇವತ್ತು ಏನು ನಮ್ಮ ಚಂದಗಾಲು ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಒಂದು ಕುಟುಂಬ ಏನು ಒಬ್ಬ ವ್ಯಕ್ತಿ ಅಶ್ಲೀಲ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಿ ಅವರಿಗೆ ಬೆದರಿಕೆಯನ್ನು ಹಾಕಿರೋದ್ರಿಂದ ಮನನೊಂದು ಮತ್ತು ಮರ್ಯಾದೆಗೆ ಅಂಜಿ ಮಹದೇಶ್ವರ ಬೆಟ್ಟದಲ್ಲಿ ನಿನ್ನೆ ಬೆಳಗ್ಗೆ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಒಂದು ಸಾವಾಗಿದ್ದು, ಇವತ್ತು ಆ ಒಂದು ಶವವನ್ನು ನಾವು ಕೆಆರ್ ನಗರ ಮುಖ್ಯ ರಸ್ತೆಯಲ್ಲಿಟ್ಟು ಎಲ್ಲರೂ ಕೂಡ ವಾಲ್ಮೀಕಿ ನಾಯಕ ಸಮಾಜ ಮಾತ್ರವಲ್ಲದೆ ಕೆಆರ್ ನಗರದ ಎಲ್ಲ ಸಮಸ್ತ ಜನಾಂಗದವರು ಎಲ್ಲರೂ ಕೂಡ ನಾವು ಆ ಸಾವಿಗೆ ನ್ಯಾಯ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಹೆದ್ದಾರಿಯನ್ನು ರಸ್ತೆಯನ್ನು ತಡೆದು ನಾವು ಈಗ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಏನು ಇವತ್ತು ಪೊಲೀಸ್ ನಿರ್ಲಕ್ಷ್ಯತೆಯಿಂದ ಇವತ್ತು ಒಂದು ಕುಟುಂಬ ಏನು ಒಂದು ಆತ್ಮಹತ್ಯೆ ಪ್ರಯತ್ನ ಪಟ್ಟು ಒಂದು ಸಾವಾಗಿದೆ. ಇನ್ನೂ ಒಬ್ಬರು ಕೂಡ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ, ಅವರು ಕೂಡ ತುಂಬ ಕಷ್ಟದಲ್ಲಿದ್ದಾರೆ, ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ದೊಡ್ಡ ನೋವಿನ ಸಂಗತಿ. ಹಾಗಾಗಿ ಆ ಒಂದು ಪೊಲೀಸರ ನಿರ್ಲಕ್ಷ್ಯತೆಯಿಂದ ಈ ಒಂದು ಆತ್ಮಹತ್ಯೆ ಪ್ರಯತ್ನ ಆಗಿ ಸಾವಾಗಿರೋದ್ರಿಂದ ಇವತ್ತು ಕೇವಲ ಕೆಆರ್ ನಗರ ಮಾತ್ರಕ್ಕೆ ಆಗಿರ್ತಕ್ಕಂಥ ದುಃಖ ಅಲ್ಲ, ಇಡೀ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ
ದುಃಖ ಅಮಾನೀಯವಾದಂತಹ ಒಂದು ಘಟನೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯವರಾದ ಕಾಣರಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ನ ಮತ್ತು ASI ಅವರನ್ನು ಹಾಗೂ ದಫೇದಾರನ್ನ ಇವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಕೇವಲ ನೀವು ಅಮಾನತ್ತು ಮಾಡಿದ್ರೆ ಮಾತ್ರ ಅಲ್ಲ, ಅವ್ರ ಮೇಲೆ SC/ST ಆ್ಯಕ್ಟ್ ಕೇಸ್ ಹಾಕಬೇಕು, ಜೊತೆಗೆ ಆರೋಪಿಗೆ ಗಲ್ಲು ಶಿಕ್ಷೆ ಹಾಕಬೇಕು. ಆ ಥರ ಕಠಿಣವಾದಂತಹ ಒಂದು ಸೆಕ್ಷನ್ಗಳ ಹಾಕಬೇಕು ಪೊಲೀಸ್ ಇಲಾಖೆಯವರು. ಜೊತೆಗೆ ಏನು ಆ ಕುಟುಂಬ ಇವತ್ತು ನೋವಿನಲ್ಲಿದೆ, ಒಂದು ಸಾವಾಗಿದೆ, ಆ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವಿವತ್ತು ಎಲ್ಲರೂ ಕೂಡ ಒಕ್ಕರೊಳಗಿನಿಂದ ಕೇರನಗರ ತಾಲೂಕಿನ ಜನತೆ ಇವತ್ತು ನಾವು ರಸ್ತೆ ತಡೆದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಇಲಾಖೆಯಲ್ಲಿರ್ತಕ್ಕ ಪೊಲೀಸ್ ಇಲಾಖೆಯವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಟ್ರಾಸಿಟಿ ಆ್ಯಕ್ಟ್ ಪ್ರಕಾರ ಅವ್ರಿಗೆ ಬರುವಂಥ ಪರಿಹಾರ ಇದೆ, ಅದನ್ನು ಕೊಡ್ತೀವಿ. ಮತ್ತು ಈಗಾಗಲೇ ನಾವು 3 ಜನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ನಾವು ಅಮಾನತು ಮಾಡಿದ್ದೀವಿ. ಜೊತೆಗೆ ಆರೋಪಿನ ಬಂಧಿಸಿದ್ದೀವಿ ಅಂತ ಹೇಳಿದರೆ ಕೇವಲ ಬಂಧಿಸೋದು ಮಾತ್ರ ಅಲ್ಲ, ಆ ಆರೋಪಿ ಗಲ್ಲು ಶಿಕ್ಷೆ ಆಗಬೇಕು, ಆ ಮಟ್ಟಕ್ಕೆ ತಾವು ಸೆಕ್ಷನ್ಗಳು ಹಾಕಬೇಕು. ಜೊತೆಗೆ ಇವತ್ತೇನು ನಿಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ನೀವು ಸಸ್ಪೆಂಡ್ ಮಾಡಿದೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನೀವು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅಂತ ಹೇಳಿದ್ರೆ ಕೇವಲ KR ಮಾತ್ರ ಅಲ್ಲ, ಮೈಸೂರು ಜಿಲ್ಲೆ ಮಾತ್ರ ಇಡೀ ರಾಜ್ಯಾದ್ಯಂತ ಎಲ್ಲ ವರ್ಗಗಳನ್ನು ಜೊತೆಗೂಡಿ ನಾವು ಈ ವಿಚಾರವಾಗಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಈಗಾಗಲೇ ಬಿಜಾಪುರ, ಸುರ್ಪುರ, ಬಾಗಲಕೋಟೆ ಹಲವು ಜಿಲ್ಲೆಗಳಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನ ಕೊಡುವ ಮುಖಾಂತರ, ಪ್ರತಿಭಟನೆಗಳ ಮಾಡೋ ಮುಖಾಂತರ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಈ ಒಂದು ತಾಲೂಕು ಆಡಳಿತದ ಒಂದು ನಿರ್ಲಕ್ಷ್ಯದಿಂದ ಈ ಥರ ಒಂದು ದುರ್ಘಟನೆ ಆಗಿದೆ, ಇದು ಮುಂದೆ ಆಗಬಾರ್ದು. ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಸಾರ್ವಜನಿಕರು ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬಂದರೆ ಅವರನ್ನು ಗೌರವಿಸಿ ದೂರನ್ನು ಸ್ವೀಕರಿಸಿ, ಆರೋಪಿ ಯಾರೇ ಆಗಿರಲಿ, ಎಷ್ಟೇ ಬಲಿಷ್ಠ ಇರಲಿ, ಆ ವ್ಯಕ್ತಿಗಳನ್ನು ಪೊಲೀಸ್ ಠಾಣೆಗೆ ಕರೆದು ಅವ್ರಿಗೆ ವಿಚಾರಣೆ ಮಾಡಿ ಯಾರು ಸಂತ್ರಸ್ತರಿರ್ತಾರೆ ಅಥವಾ ಯಾರು ಅನ್ಯಾಯಕ್ಕೊಳಪಟ್ಟಿರ್ತಾರೆ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಪೊಲೀಸ್ ಅಂದರೆ ಭಯ ಎಲ್ಲ ಭರವಸೆ ಅಂತಕ್ಕಂಥದ್ದನ್ನು ಏನು ಹಿಂದೆ ಹೇಳ್ಕೊಂಡ್ಬಂದಿದ್ರಿ, ಆ ಭರವಸೆಯನ್ನು ಪೊಲೀಸ್ ಇಲಾಖೆಯವರು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಡಿಬಾರ್ದಂಥ ದಂಧೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗೇನು ರಸ್ತೆಗೂ ಕ್ಲಬ್ಗಳು ಕ್ಲೋಸ್ ಆಗಿತ್ತು, ತಿರ್ಗಾ ಓಪನ್ ಆಗಿವೆ, ಮತ್ತೆ ಮಾಡ್ತದೆ. ದಿನೇ ದಿನ ನಮ್ಮ KR ನಗರದಲ್ಲಿ ರೌಡಿಸಮು ತಲೆ ಇಡ್ತಾ ಇದೆ. ಅದಕ್ಕೆ ಏನು ನಮ್ಮ ಸ್ಥಳೀಯ ಶಾಸಕರು ಕ್ರಮ ತಗೋತಾರೋ ಇಲ್ಲ ಅವರೇ ಬೆಂಬಲ ಕೊಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ಹಿಂದೆ ಈ ರೀತಿ ಯಾವ ರೀತಿ ಇರಲಿಲ್ಲ. ದಯಮಾಡಿ ಶಾಸಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಹಿಂದೆ ಏನಿತ್ತು ನಮ್ಮ ಸಾರಾಮಹೇಶ್ ಅವರು ಇದ್ದಾಗ ನಮ್ಮ KR ನಗರ ಅದೇ ರೀತಿ ಕಾಪಾಡ್ಕೊಂಡೋಗಿ ಅಂತ ಅವ್ರಿಗೆ ಸಲಹೆಯನ್ನು ಕೊಡ್ತೀನಿ. ಏನು ನಿಮ್ಮ ನಂಟ ಅನ್ನೋ ಉದ್ದೇಶದಿಂದ ಈ ಪ್ರಕರಣ ಆಗಿದೆ, ಅದನ್ನ ನಂಟ ಅನ್ನೋದನ್ನ ಸೈಡ್ ಮಾಡೋಕ್ಕೆ ಆ ಹುಡುಗಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಶಾಸಕರು ಮುಂದಾಗಬೇಕು. ಇಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ನಮ್ಮ ದಲಿತ ಸಮಾಜ ಆಗ್ಬೋದು, ಇಡೀ KR ನಗರದ ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿಕೊಂಡು ಆ ಹುಡುಗಿ ಮನೆಗೆ ನ್ಯಾಯ ಕೊಡಿಸಲು ನಾವು ಬದ್ಧರಾಗಿದ್ದೀವಿ. ಪೊಲೀಸ್ ಇಲಾಖೆ ನಮ್ಮ KR ನಗರದಲ್ಲಿ ಇತ್ತೀಚೆಗೆ ಮಾತ್ರ ಈ ಮಟ್ಟಿಗೆ ಹಾಳಾಗಿರೋದು. ದಯಮಾಡಿ ಪೊಲೀಸ್ ಠಾಣೆಗೆ ಬರುವಂಥ ನ್ಯಾಯ ಕೇಳ್ಕೊಂಬಂದವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಆಗಬೇಕು. ನಿಮ್ಮ ಪೊಲೀಸ್ ನೆಗ್ಲಿಜೆನ್ಸಿಯಿಂದ ನಮ್ಮ KR ನಗರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಿಮಗೂ ಕೂಡ ಎಚ್ಚರಿಕೆಯನ್ನು ನಮ್ಮ KR ನಗರ ಜನತೆ ಪರವಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಕೂಡಲೇ ನ್ಯಾಯಕ್ಕೋಸ್ಕರ ಬಂದವ್ರಿಗೆ, ಕಷ್ಟ ಅಂತ ಬಂದವ್ರಿಗೆ, ರೌಡಿಸಮಿಂದ ಬೇಸತ್ತು ಬಂದವ್ರಿಗೆ ನ್ಯಾಯ ಕೊಡಿಸಿ. ಇಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ನಿರಂತರ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೂಡ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ನಮ್ಮ ಸಾರಾ ಮಹೇಶ್ವರರ ಜೊತೆಗೂಡಿ ಇಡೀ KR ನಗರದಲ್ಲಿ ನ್ಯಾಯಕ್ಕಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ, ಇದು KR ನಗರ ಮಾತ್ರ ಹೋರಾಟ ಅಲ್ಲ, ರಾಜ್ಯಾದ್ಯಂತ ಹೋರಾಟ ಕೊಡ್ತಾ ಇದ್ದಾರೆ. ಅವ್ರು ಬೆಂಬಲ ಕೊಡಿಸಿರುವಂಥ ಎಲ್ಲ ಸಂಘಟನೆಗಳಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ KR ನಗರ ತಾಲೂಕು ನಮ್ಮ ಚಂದಗಾಲು ಗ್ರಾಮದಲ್ಲಿ ಒಂದು ಅಪ್ರಾಪ್ತ ಬಾಲಿಕೆಯ ವಿಚಾರವಾಗಿ ಇವತ್ತಿನ ದಿನ ಆ ಒಂದು ಕುಟುಂಬ ಸಂಪೂರ್ಣ ನಾಶವಾಗುವಂಥ ಪರಿಸ್ಥಿತಿ ಆಗಿದೆ. ಇದು ಇವತ್ತು ಆ ಮನೆಯ ಆ ಬಾಲಕಿಯ ತಂದೆ, ಬಾಲಕಿಯ ತಾತ ಇವತ್ತು ಹಾಗೂ ಅವರ ಕುಟುಂಬ ಒಂದು ಸಂಪೂರ್ಣ ವೇದನೆಯಿಂದ ತನ್ನ ಮೊಮ್ಮಗಳು ಮತ್ತು ಮಗಳ ಒಂದು ಪರಿಸ್ಥಿತಿ ಈ ರೀತಿ ಆಯ್ತಲ್ಲ ಅಂಥೇಳಿ ಸಂಪೂರ್ಣ ಅವಮಾನದಿಂದ ಇವತ್ತೊಂದು ದಿವಸ ಕುಟುಂಬ ಪೂರ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅದರಲ್ಲಿ
ಒಬ್ಬರು ಮೃತರಾಗಿದ್ದಾರೆ. ಇದು ಖಂಡಿತವಾಗಲೂ ಇಡೀ ಗ್ರಾಮ ಮತ್ತು ಎಲ್ಲ ಸಮಾಜನೂ ಸಹ ಒಂದು ತಲೆ ತಗ್ಗಿಸುವಂಥ ಒಂದು ವಿಚಾರವಾಗಿದೆ. ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ನಿಜವಾಗಲೂ ಹೇಳಬೇಕು ಅಂತ ಹೇಳಿದ್ರೆ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿಯಾಗಿದೆ. ಈ ದಿನ ನಮ್ಮ ಹೆಣ್ಣುಮಕ್ಕಳನ್ನು ನಾವು ಒಂದು ಮನೆಯಲ್ಲಿ ಒಂದು ಮಡಲಲ್ಲಿ ಕೆಂಡವನ್ನು ಇಟ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯಮಾಡಿ ಈ ವಿಚಾರವಾಗಿ ಸರ್ಕಾರ ಗಮನ ಹರಿಸಿ ಈ ಕುಟುಂಬಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ಅನುದಾನ, ಒಂದು ಸಹಾಯವನ್ನು ಮಾಡಿ ಆ ತಪ್ಪಿತಸ್ಥನಿಗೆ ಯಾವ ಶಿಕ್ಷೆ ಅಂತ ಹೇಳಿದ್ರೆ ಘೋರವಾದ ಒಂದು ಶಿಕ್ಷೆಯನ್ನು ಕೊಟ್ಟು ಬೇರೆ ಇಂಥ ಪುಂಡ ಯುವಕರು ಹೆಣ್ಣುಮಕ್ಕಳ ವಿಚಾರವಾಗಿ ತಲೆ ಹಾಕದ ರೀತಿ ಸರ್ಕಾರ ಗಮನ ಹರಿಸಲಿ ಅಂತ ಹೇಳ್ತಾ ಕುಟುಂಬಕ್ಕೆ ನಾನು ಒಂದು ಸಾಂತ್ವನವನ್ನು ಹೇಳ್ತೀನಿ. ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾನು ನಿನ್ನೆಯಿಂದ ನಿಂತ್ಕೊಂಡು ಸಂಪೂರ್ಣ ಜವಾಬ್ದಾರಿ ತಗೊಂಡು ಏನೆಲ್ಲ ಕಾನೂನು ಕ್ರಮ ಆಗಬೇಕು ಕಾನೂನು ಕ್ರಮ ಆಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಅದು ಬೇರೆ ವಿಚಾರ. ಈ ಕುಟುಂಬಕ್ಕೆ ಪರಿಹಾರ ವೈಯಕ್ತಿಕವಾಗಿ ನಾನು ಪರಿಹಾರ ಕೊಟ್ಟಿದ್ದೀನಿ, ಈಗಾಗಲೇ ನಿಮ್ಗೆಲ್ಲ ಗೊತ್ತು ಆಯ್ತಾ. ಹಾಸ್ಪಿಟಲ್ ಚಿಕಿತ್ಸೆ ಮಾಡೋದಕ್ಕೆ ಏನು ಸಂಪೂರ್ಣ ಜವಾಬ್ದಾರಿ ನಮ್ದಿದೆ, ನಾವು ಮಾಡ್ತೀವಿ. ಜೊತೆಗೆ ಈಗ ಏನು ಇಲಾಖೆ ವತಿಯಿಂದ ಏನಾಗಬೇಕು, ಏನು ಬರಬೇಕು, ಸಂಪೂರ್ಣವಾಗಿ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳ ಏನು ಬರಬೇಕು ಬರುತ್ತೆ. ಅದ್ರ ಜೊತೆಲೆ ಬೆಳಿಗ್ಗೆ ದೂರವಾಣಿ ಮೂಲಕವಾಗಿ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಸರ್ಕಾರದಿಂದ ನಾವು ಪರಿಹಾರ ಕೊಡೋಣ ಅಂತಕ್ಕಂಥ ವಿಚಾರನೂ ಹೇಳಿದ್ದಾರೆ. ಇದನ್ನ ಕುಟುಂಬದವರಿಗೆ ತಿಳಿಸಿ ಇನ್ನೊಂದು ಮುಂದಿನ ದಿನಗಳಲ್ಲಿ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಈಗ ಹುಡುಗಂದು ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ನಂದು. ಹುಡುಗಿಗೆ ಮುಂದಿನ ದಿನಗಳಲ್ಲಿ 18 ವರ್ಷ ತುಂಬಿದ ಮೇಲೆ ಕೆಲಸ ಕೊಡಿಸುವಂತ ಜವಾಬ್ದಾರಿ ನಂದು. ಆಮೇಲೆ ಈ ಮನೆಗೆ ಏನ್ ಮನೆ ಇಲ್ಲ, ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಮನೆ ಇಲ್ಲ ಅಂತ ಹೇಳಿದ್ರೆ ಮನೆ ಕೊಡಿಸುವಂತ ಜವಾಬ್ದಾರಿ ನಂದು. ಈ ಹುಡುಗನ ವಿದ್ಯಾಭ್ಯಾಸ ಇರ್ಬೋದು, ಬೇರೆ ಖರ್ಚು ವೆಚ್ಚಗಳಿರ್ಬೋದು, ಎಲ್ಲ ಜವಾಬ್ದಾರಿ ತಗೋತೀನಿ. ಯಾವುದೇ ರೀತಿಯಲ್ಲಿ ತಲೆ